ಬೆಳಗಾವಿಯಲ್ಲಿ MES ಪುಂಡರು ಕರಾಳ ದಿನಾಚರಣೆ ಆಚರಣೆ ಮಾಡಿದ್ದಾರೆ. ನೋಡಿ ಎಂಥವರಿದ್ದಾರೆ ಕರ್ನಾಟಕದಲ್ಲಿ, ನಮ್ಮ ಕರ್ನಾಟಕದ ನೆಲದಲ್ಲಿ ಇವತ್ತು ಏನು ದಿನ ಆಚರಣೆ ಮಾಡ್ತಾ ಇದ್ದೀವಿ, ಕರ್ನಾಟಕ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ. ಆದರೆ ಆ MES ಪುಂಡರು ಕರಾಳ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ ಅಂಥವ್ರನ್ನ ನಾವು ಬೆಳಗಾವಿಯಲ್ಲಿ ಇಟ್ಕೋಬೇಕಾ, ಕರ್ನಾಟಕದಲ್ಲಿ ಇಟ್ಕೋಬೇಕಾ, ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಹಾಗಾದರೆ ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವ್ರ ಬಗ್ಗೆ? ಬರೀ ವೋಟ್ ಬ್ಯಾಂಕ್ ಅಂತ ಹೇಳಿ ಚಿಂತೆ ಮಾಡ್ತಾರೆ ಹೊರತು ಈ ರಾಜಕಾರಣಿಗಳು ಅದೇ ಮಹಾರಾಷ್ಟ್ರದಲ್ಲಿ ಹೋಗಿ ಮಾಡಲಿ ನೋಡೋಣ, ಯಾರಾದರೂ ಅವ್ರು ಸುಮ್ಮನೆ ಬಿಡ್ತಾರಾ? ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೀತಾ ಇದೆ. ಈಗ MES ನಾಯಿಗಳಿಗೆ ಧಿಕ್ಕಾರ ಅಂತ ಹೇಳಿ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಗಾವಿಯಲ್ಲಿ MES ಪುಂಡರು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅಥಣಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡ್ತಾ ಇರೋದು. ಬೆಳಗಾವಿಯ ಅಥಣಿ ಪಟ್ಟಣದಲ್ಲಿ ಶಿವಯೋಗಿ ವೃತ್ತದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನು ತಡೆದು ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅತಿ ವಿಜೃಂಭಣೆಯಾಗಿ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಬೆಳಗಾವಿಯಲ್ಲಿ MESರಿಗೆ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರಿಯನ್ನು ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂತವ್ರನ್ನ ಈ ಕೂಡಲೇ ಪೊಲೀಸರು ಬಂಧನೆ ಮಾಡಬೇಕು. ಇಲ್ಲಂತಂದ್ರೆ ನಾವು ಈ ರೀತಿ ಬೀದಿಗಳಿಂದ ಮಹಾರಾಷ್ಟ್ರ ಬಸ್ಗಳು ಬರ್ತಾ ನಮ್ಮಲ್ಲಿ ನಾವೆಲ್ಲರೂ ಒಂದೇ ಭಾವದಿಂದ ಹೊಂಟಿವಿ. ಆದ್ರೆ MES ಗುಂಡಾಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡಿ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೊಡ್ತೀವಿ ಅಂತ ಹೇಳಕ್ ಬಯಸ್ತೇವೆ. ಈಗ ಪೊಲೀಸರ MES ಪುಂಡರ ಜೊತೆ ಸೆಲ್ಫಿ ತಗೋತಿದ್ದಾರೆ ಸರ್ ಬೆಳಗಾವಿಯಲ್ಲಿ, ಏನು ಹೇಳ್ತಿದ್ರ ಬಗ್ಗೆ? ಪೊಲೀಸರು ಕೂಡ ಯಾವ ರೀತಿ ಅವ್ರನ್ನ